ಸುರೇಶ್ ಅವರೇ ಈ ಕಟ್ಸ್ ಬಗ್ಗೆ ಹೇಳಿ ಸರ್. ಇದು ಬಂದು ಇದು ಬಾರ್ಡ್ರದ್ದು ಸರ್. ಹಾಂ, ಬಾರ್ಡ್ರಿಂದ ನಮ್ಮ ಸ್ನೇಹಿತರು ನಾವು ಹೋಗಿ ಹಾಕೊಂಬಂದು. ನಾನು ಹಾಕೊಂಬಂದಾಗ ಒಂದು 7 ತಿಂಗಳು 7.5 ತಿಂಗಳು ಕರು ಆಗಿತ್ತು. ಅಲ್ಲಿ 2 ಕೈ ತಟ ಆದ್ಬಿಟ್ಟಿದೆ ಸರ್. ಇದು ಹುಟ್ಟದ ಮನೇಲಿ ಇರಲಿಲ್ಲ, ಬೇರೆ ಒಂದು ಕೈಗೆ ಹೋಗಿತ್ತು. ಅವ್ರ ತಾವಿಂದ ಈಗ ನಾವು ಹಾಕೊಂಬಂದೆ ಸರ್. ಯಾವ ಊರು ಇದು ಕಟ್ಸಿದ್ದು? ಇದು ಸಹ ಓರಿ ನೋಡ್ರೆ ಏನ್ಕೋಬೇಡಿ, ಒಂಥರ ಕಾಡ್ಗಿಡ್ಡ. ಅದರಲ್ಲಿ ಒಳ್ಳೆ ಕರು ಬಿದ್ದಿತ್ತು. ಅವರು ಸಾಕಿರಲಿಲ್ಲ, ಅಂದರೆ ಹಾಲು ಹಾಕಿ ಸಾಕಿರಲಿಲ್ಲ, ಸಾನೆ ಕೆಡಿಸ್ಬಿಟ್ಟಿದ್ರು. ನಮ್ಮ ಮನೆಗೆ ಈಗ ಬಂದಮೇಲೆ ನಾನೊಂದು ಸ್ವಲ್ಪ ಹಾಲು ಹಾಕಿ ಈಗ ಒಂದು ಸ್ವಲ್ಪ ನೋಡೋಂಗಾಗೈತೆ ಸರ್. ಲೈನಿಂಗ್ ಸ್ವಲ್ಪ ಜಾಸ್ತಿ ಇದೆ. ಇದು ಜಲ್ದಿ ಪಿಕಪ್ ಆಗ್ತಾ ಇಲ್ಲ. ನಾನು ಮಾಡ್ತಾ ಇದ್ದೀನಿ ತಿಂಡಿ ಮತ್ತು ಹಾಲು ಎಲ್ಲ ಕೊಡ್ತಾ ಇದ್ದೀನಿ. ಈಗ ಪರವಾಗಿಲ್ಲ ಸರ್, ಮೊದಲಿಗೆ ಈಗ ಒಂದು ಸ್ವಲ್ಪ ಚೇತರಿಕೆ ಕಂಡೈತೆ. ಒಂದು 15 ತಿಂಗಳಾಗೈತಾ? ಹಾಂ ಸರ್, ಆಗೈತೆ. ನಾನು ತಂದಾಗ ಒಂದು 7 ತಿಂಗಳು, ಈಗ ನಾನೊಂದು 7 ತಿಂಗಳು ಆಯಿತು. ಒಂದು 15 ತಿಂಗಳು ಆಗೈತೆ. ಅದು ಇದಕ್ಕೂ ಸುಮಾರು ಜನ ಬಂದು ಕೇಳಿದ್ರು. ನಾನು ಇಲ್ಲ, ಇದನ್ನು ಬ್ರೀಡಿಂಗ್ ಪರ್ಪಸ್ಗೆ ಓರಿ ಕೊಡ್ಸೋಣ ಅಂದ್ಬಿಟ್ಟು ಮಡಿಕೊಂಡಿದ್ದೀನಿ. ಈಗ ಯಾರ ಕೊಟ್ಟರೆ ಸುಮ್ಮನೆ ತಗೋಗಿ ಕೂಟಕ್ಕೆ ಹಾಕ್ಬಿಟ್ಟು ಇದು ಮಾಡ್ತಾರೆ, ಅದರಿಂದ ಓರಿ ಕೊಡ್ಸೋಣ ಅಂದ್ಬಿಟ್ಟು ಮಡಿಕೊಂಡಿದ್ದೀನಿ ಸರ್. ಓರಿ ಎಲ್ಲೈತೆ ಅಂದರೆ ಇದ್ರ ತಂದೆ? ಇದು ಸರ್ ಬಾರ್ಡ್ರದು. ಬಾರ್ಡ್ರಲ್ಲಿ ಯಾರ ಹತ್ರ? ಅವ್ರ ಹೆಸರು ವಯಸ್ಸಾಗೈತೆ ಸರ್, ಅವ್ರ ಹೆಸರು ನಮ್ಗೆ ಸರಿಯಾಗಿ ಗೊತ್ತಿಲ್ಲ. ಇಲ್ಲಿ ನಮ್ಮ ಸ್ನೇಹಿತರು ಪುಟ್ಮಾದು ಅಂತ ಅವರೇ, ಅವರು ದೇವ್ರ ಮೆರ್ಸಕ್ಕೆ ಹೋಗ್ತಾರೆ. ಅವ್ರು ನೋಡ್ಕೊಬಂದು ಇಲ್ಲೊಂದು ಕರು ಐತೆ ಬಾ ಹಾಕೊಬರೋಣ ಅಂದ್ಬಿಟ್ಟು ಅವ್ರು ಕರ್ಕೋಗಿ ಅವರು ನಾವು ಹೋಗಿ ಹಾಕೊಂಬಂದು ಸರ್. ಇದು ಬೆಲೆ ಏನಾಗೈತೆ ನಿಮಗೆ ಅವಾಗ ಸರ್ 60,000 ಆಗಿತ್ತು. 60,000. ಈಗ ಬಂದು ಕೇಳಿದ್ರು, 2-3 ಕೇಳಿದ್ರು. ಒಂದು ಪಾರ್ಟಿ ಚನ್ನಪಟ್ಟಣದವ್ರು ಕೇಳಿದ್ರು, ಇನ್ನೊಬ್ರು ಇಲ್ಲಿ ಉಳ್ಳಿ ಚಿಕ್ಕಣ್ಣನೂರವರು ಒಬ್ರು ಕೈಯಣೆ ಮಾರಕ್ಕೆ ಬರ್ತಾರೆ, ಅವ್ರು ಬಂದು ಬಲಿಂಸೆ ಮಾಡಿದ್ರು. ಕೊಡು, ಅದೇನಾಗದೆ ಬೆಲೆ ನಾವು ಕೊಡ್ತೀವಿ, ಸಾಕ್ತೀವಿ ಅಂತ. ನಾನಿಲ್ಲ, ನಾನೇ ಸಾಕ್ತೀನಿ ಅಂದ್ಬಿಟ್ಟು ಕೊಟ್ಟಿಲ್ಲ ಸರ್. ನೀವೇನು ನೋಡ್ತೀರಾ ಗುಣಲಕ್ಷಣಗಳು ಇಟ್ಕೋಬೇಕಾದ್ರೆ? ಸರ್, ಗುಣಲಕ್ಷಣ ಅಂದರೆ ನಮಗೆ ಈ ಕೊಳ್ಳುನ ಭಾಗ ಚೆನ್ನಾಗಿರಬೇಕು, ಮೇನು ಕೊಳ್ಳುನ ಭಾಗ, ಮತ್ತು ಈ ಮಕ 2 ಡ್ರಾಪ್ಸು, ಸಣ್ಣ ಗಿವಿ ಆಗಬೇಕು, ಮತ್ತು ಲೈನ್ ಇರ್ಬೇಕು ನಮಗೆ ಸರ್. ದನ ನಾವು ಕಟ್ಟೋದು ಹೆಂಗೆ ಅಂದರೆ ಈ ಗಿಣ್ಣಲ್ಲಿ ಹೊಸಿ ನೀಡ್ದಂಗೆ ಇರಬೇಕು, ಲೈನ್ ಇರಬೇಕು, ಸಣ್ಣ ಗಿವಿ, ಸಣ್ಣ ಬುಲ್ಡೆ ಮತ್ತು ಸಣ್ಣ ಬಾಲ. ಈಗ ದನ ಎಲ್ಲ ದನನೇ, ಆದರೆ ನಾವು ಏನಪ್ಪ ಅಂದರೆ ಕಟ್ಟುವಾಗೆ ನಾವು ಸ್ವಲ್ಪ ಕೊಳ್ಳು ಬುಲ್ಡೆಲು ಸ್ವಲ್ಪ ಸಣ್ಣ ಬುಲ್ಡೆ ದನನೇ ಚಾಯ್ಸ್ ಮಾಡಿ ಕಟ್ಟೋದ್ರು. ಕರುಗಳು ಹಾಕಿ ಕೊಡ್ತವೆ ಅಂತ? ಹೌದು ಸರ್. ಈಗ ನಾವು ಆ ಥರ ದನ ಕಟ್ಟಿದಾಗ ಇಲ್ಲ ಹಸು ಥರಾರ ಬೀಳಿ, ಇಲ್ಲ ಓರಿ ಥರಾರ ಬೀಳಿ. ಈಗ ಒಳ್ಳೆ ಓರಿ ಕೊಡಿಸಿದಾಗ ಎರಡರಲ್ಲಿ ಯಾವ ಥರಾರ ಬಿದ್ದರೂ ಒಂದೇನೋ ಆಯ್ತದ ಅನ್ನೋ ಲೆಕ್ಕಕ್ಕೆ ಸ್ವಲ್ಪ ಉದ್ದ ಬಿಸಿರೋದನ್ನೇ ಇಟ್ಕೊಂಬರೋ ಸರ್. ಓಕೆ, ಮೊಬೈಲ್ ನಂಬರ್ ತಿಳಿಸ್ಕೊಡಿ ಯಾವುದಕ್ಕೂ ಒಂದು. ಸರ್, ಮೊಬೈಲ್ ನಂಬರು 944 933 5322. ಸುರೇಶ್ ಅಂದ್ಬಿಟ್ಟು. ಚಿಕ್ಕಮುದ್ವಾಡಿ ಅಲ್ವಾ? ಚಿಕ್ಕಮುದ್ವಾಡಿ, ಕನಕಪುರ ತಾಲೂಕು, ಬೆಂಗಳೂರು ದಕ್ಷಿಣ. ಧನ್ಯವಾದಗಳು ಸರ್. ನಮಸ್ಕಾರ ಸರ್. ಓಕೆ.